Hello my dear students, welcome to Elegant Electronics. ಈ ದಿನ ಕೆಇಎಲ್ಲಿ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದೇನು ಅಂದರೆ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್. ನಿಮಗೆ ಸೀಟ್ ಅಲಾಟ್ ಆಗಿ ತುಂಬ ದಿನನೇ ಆಯಿತು. ವೆದರ್ ಇಟ್ ಈಸ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್. ಇಂಜಿನಿಯರಿಂಗ್ ಅವರು ಚಾಯ್ಸ್ ಎಂಟ್ರಿ ಆಲ್ರೆಡಿ ಮಾಡ್ತಿದ್ರು, ಬಟ್ ಮೆಡಿಕಲ್ ಅವ್ರಿಗೆ ಆಪ್ಷನ್ ಕೊಟ್ಟಿರಲಿಲ್ಲ. MCC ರಿಸಲ್ಟ್ ಬಂದಾಯಿತು, ಹಾಗಾಗಿ ಕೆಇ ಅವರು ಸಹ ರಿವೈಸ್ಡ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಫೀಸ್ ಯಾವಾಗ ಕಟ್ಟಬೇಕು, ಚಾಯ್ಸ್ ಎಂಟ್ರಿ ಯಾವಾಗ ಏನು ಮಾಡಬೇಕು ಅಂತ ನೋಡೋಣ. ಮೆಡಿಕಲ್ ಅಂಡ್ ಡೆಂಟಲ್ ಕಮೆನ್ಸ್ಮೆಂಟ್ ಆಫ್ ಡೇಟ್ ಟು ಸೆಲೆಕ್ಟ್ ದ ಚಾಯ್ಸಸ್. ಚಾಯ್ಸ್ ಸೆಲೆಕ್ಟ್ ಮಾಡೋದಕ್ಕೆ ಯಾವತ್ತಿಂದ ಮಾಡ್ಬೋದು ನೀವು ಅಂದರೆ 14th ಆಗಸ್ಟ್ ಮಧ್ಯಾಹ್ನ 1 ಗಂಟೆಯಿಂದ 16th ಆಗಸ್ಟ್ ಮಧ್ಯರಾತ್ರಿ 11:59 ಮಾಡ್ಬೋದು. 14th, 15th, 16th 3 ದಿನ, ಆಲ್ಮೋಸ್ಟ್ 3 ಡೇಸ್ ಟೈಮ್ ಕೊಟ್ಟಿದ್ದಾರೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ. ಚಾಯ್ಸ್ ಎಂಟ್ರಿ ಮಾಡಿದ್ದಕ್ಕೆ ಮೊದಲು ತುಂಬ ಸರಿ ಯೋಚನೆ ಮಾಡಿ, 4 ಚಾಯ್ಸ್ ಇದೆ, 1, 2, 3, 4 ಅಂತ, ಯಾವ ಚಾಯ್ಸ್ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮನೇಲಿ ಡಿಸ್ಕಸ್ ಮಾಡಿ ಆಮೇಲೆ ಚಾಯ್ಸ್ ಎಂಟ್ರಿ ಮಾಡಿ. ಆಮೇಲೆ ಲಾಸ್ಟ್ ಡೇಟ್ ಆದ್ಮೇಲೆ ಮಾಡಬೇಕು ಅಂತ ಏನೋ ಟ್ರೈ ಮಾಡೋಕೆ ಹೋಗ್ಬಿಡಿ. ಮುಂದೆ ಏನು ಎಕ್ಸ್ಟೆಂಡ್ ಮಾಡೋ ಲಕ್ಷಣ ಏನು ಕಾಣ್ತಿಲ್ಲ, ಯಾಕೆಂದ್ರೆ ಆಲ್ರೆಡಿ ಲೇಟ್ ಆಗಿದೆ. ಕೊಟ್ಟಿರೋ ಡೇಟಲ್ಲೇ 14th ಇದೆ, 15th ಇದೆ, 16th ಒಳಗಡೆ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1. ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 and after payment downloading of the confirmation slip. Fees pay madmele confirmation slip only by choice 1 candidates. Payment of fees during banking hours yavattinda madbodu 14th, 15th, 16th, 17th, 18th ವರೆಗೂ ನೀವು ಫೀಸ್ ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಒಂದು ಮಿಸ್ಟೇಕ್ ಏನಿದೆ ಅಂದ್ರೆ ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಅಂತ ಕೊಟ್ಟಿದ್ದಾರೆ. ವಾಟ್ ಅಬೌಟ್ ಚಾಯ್ಸ್ 2? ಚಾಯ್ಸ್ 2 ಬಗ್ಗೆ ಇಲ್ಲಿ ಏನು ಮೆನ್ಷನ್ನೇ ಮಾಡಿಲ್ಲ, ಬಟ್ ಆಕ್ಚುಲಿ ಬೋತ್ ಚಾಯ್ಸ್ 1 ಅಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್, ನೀಟ್ ಅವ್ರು ಮಾತ್ರ ಫೀ ಪೇ ಮಾಡಲೇಬೇಕು. ಇನ್ನು ಉಳಿದಿದ್ದೆಲ್ಲ ಚಾಯ್ಸ್ 1 ಓನ್ಲಿ. ಪೇಮೆಂಟ್ ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಸ್ಲಿಪ್ ಓನ್ಲಿ ಬೈ ಚಾಯ್ಸ್ 1. ಇದು ಕರೆಕ್ಟ್ ಆಗಿದೆ. ಕನ್ಫರ್ಮೇಷನ್ ಸ್ಲಿಪ್ ಚಾಯ್ಸ್ 1 ಕೊಟ್ಟಿರೋರು ಮಾತ್ರ ಡೌನ್ಲೋಡ್ ಆಗುತ್ತೆ, ಮತ್ತೆ ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಬೇಕಾಗಿರೋದು ಚಾಯ್ಸ್ 1 ಅವ್ರು ಮಾತ್ರ. ಬಟ್ ಚಾಯ್ಸ್ 2 ಅವರು ಫೀ ಕಟ್ಟಬೇಕಿತ್ತು. ಈ ಸ್ಟೇಟ್ಮೆಂಟ್ ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಅಂಡ್ ಚಾಯ್ಸ್ 2 ಅಂತ ಇರಬೇಕಿತ್ತು, ಬಟ್ ಚಾಯ್ಸ್ 2 ಮಿಸ್ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಏನು ಅವರು ಹೇಳೇ ಇಲ್ಲ. ಸೊ ನನ್ನ ಪ್ರಕಾರ ಚಾಯ್ಸ್ 1 ಅಂಡ್ ಚಾಯ್ಸ್ 2 ಫೀಸ್ ಕಟ್ಟಲೇಬೇಕಾಗುತ್ತೆ. ನೀವು ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ವೆಬ್ಸೈಟ್ ಅಲ್ಲೇ ಚೆಕ್ ಮಾಡಿ ಚಲನ್ ಡೌನ್ಲೋಡ್ ಮಾಡ್ಕೋಬಹುದು. ಚಲನ್ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕ್ ಹೋಗಿ ದುಡ್ಡು ಕಟ್ಬೋದು, ಇಲ್ಲಾಂದ್ರೆ ಆನ್ಲೈನ್ ಅಲ್ಲೇ ಕಟ್ಬೋದು. ಆನ್ಲೈನ್ ಅಲ್ಲಿ ಕಟ್ಟೋ ಹಾಗಿದ್ರೆ ಟ್ರಾನ್ಸಾಕ್ಷನ್ ನಂಬರ್ ಅಂತೂ ಹುಷಾರಾಗಿ ಇಟ್ಕೊಳ್ಳಿ, ಅದರದ್ದು ಸ್ಕ್ರೀನ್ ಶಾಟ್ ಸಹ ಸರಿಯಾಗಿ ಇಟ್ಕೊಳ್ಳಿ. ಸರಿ, 14th, 15th, 16th, 17th, 18th ಆಯಿತು. ಫೀಸ್ ಕಟ್ಟಿರ್ತೀರಾ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಕಾಲೇಜ್ಗೆ ಯಾವಾಗ ಹೋಗಿ ರಿಪೋರ್ಟ್ ಆಗಬೇಕು? ಚಾಯ್ಸ್ 1 ಅವರು ರಿಪೋರ್ಟಿಂಗ್ ಅಟ್ ದ ಅಲಾಟೆಡ್ ಕಾಲೇಜ್ ಅಲಾಂಗ್ ವಿತ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಅಂದರೆ ಬಿಫೋರ್ 19th ಆಗಸ್ಟ್ 5:30 PM 19ನೇ ತಾರೀಕು ಸಂಜೆ 5:30 ಒಳಗಡೆ ಹೋಗಿ ರಿಪೋರ್ಟ್ ಆಗಬೇಕಾಗುತ್ತೆ. ತುಂಬ ದಿನ ವೇಸ್ಟ್ ಆಗಿರೋದ್ರಿಂದ ಇಂಡಿಪೆಂಡೆನ್ಸ್ ಡೇನೋ ವರ್ಕಿಂಗ್ ಡೇ ಇದೆ, ಸಾಟರ್ಡೇ, ಸಂಡೇ ಎಲ್ಲ ದಿನಗಳು ವರ್ಕಿಂಗ್ ಮಾಡಿದ್ದಾರೆ. ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಅಡ್ಮಿಷನ್ ಸೆಕ್ಷನ್ನು ಓಪನ್ ಇರುತ್ತೆ, ಬಟ್ ಹೋಗದಿದ್ದಕ್ಕೆ ಮೊದಲು ಒಂದ್ಸರಿ ಫೋನ್ ಮಾಡಿ ವಿಚಾರಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗೋದು ವಾಸಿ. ಸೊ ದಿಸ್ ಅಪ್ಲೈಸ್ ಫಾರ್ ಚಾಯ್ಸ್ 1. ಚಾಯ್ಸ್ 1 ಅವರು ಹೋಗಿ ಎಲ್ಲಿ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 2 ಅವರು ಬರೀ ಫೀಸ್ ಕಟ್ಟಿದ್ರೆ ಸಾಕು. ಅವ್ರಿಗೆ ಕನ್ಫರ್ಮೇಷನ್ ಸ್ಲಿಪ್ ಆಗಲಿ ಇಲ್ಲ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕಾಗಿಲ್ಲ. ಬಟ್ ಈ ನೋಟಿಫಿಕೇಶನ್ ಇಲ್ಲ. ಸೊ ಕೆಇವರು ಏನಾದರೂ ಇದು ನೋಟಿಸ್ ಮಾಡಿದ್ರೆ ಮತ್ತೆ ಇದನ್ನ ಇನ್ನೊಂದು ನೋಟಿಸು ರಿಲೀಸ್ ಮಾಡ್ಬೋದು. ಯಾಕೆಂದ್ರೆ ಚಾಯ್ಸ್ 2 ಅವ್ರಿಗೆ ದುಡ್ಡು ಕಟ್ಟಬೇಕು ಅನ್ನೋದು, ಫೀಸ್ ಕಟ್ಟಬೇಕು ಅನ್ನೋದು ಗೊತ್ತು ನೀಟ್ ಅವರು. ಇನ್ನು ಚಾಯ್ಸ್ 3 ಕೊಟ್ಟವರು ದೇ ಆರ್ ಸ್ಯಾಕ್ರಿಫೈಸಿಂಗ್ ದ ಸೀಟ್. ಸೊ ಫೀಸ್ ಏನು ಕಟ್ಟಾಗತ್ತೆ ಇಲ್ಲ. ಚಾಯ್ಸ್ 4 ಕೊಟ್ಟರೆ ಅವರು ಕೌನ್ಸಿಲಿಂಗ್ ಇಂದ ಹೊರಗಡೆ ಹೋಗುತ್ತೆ. ದಿಸ್ ಇಸ್ ಫಾರ್ ನೀಟ್ ಕ್ಯಾಂಡಿಡೇಟ್ಸ್. ದೆನ್ ಕಮಿಂಗ್ ಟು ದ UGCET ಕ್ಯಾಂಡಿಡೇಟ್ಸ್. ಲಾಸ್ಟ್ ಡೇಟ್ ಟು ಸೆಲೆಕ್ಟ್ ಚಾಯ್ಸಸ್ ಇಫ್ ನಾಟ್ ಸೆಲೆಕ್ಟೆಡ್ ಟಿಲ್ ನೌ. ಇಲ್ಲಿಯವರೆಗೂ ನೀವೇನಾದರೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ, ಯಾರ್ಯಾರು ಇಂಜಿನಿಯರಿಂಗು, ಫಾರ್ಮ್ ಸೈನ್ಸು, ವೆಟರ್ನರಿ, ಬಿ ಫಾರ್ಮಟಿ, ಯೋಗ, ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸಸ್, ಆರ್ಕಿಟೆಕ್ಚರು, BSc ನರ್ಸಿಂಗು, ಹೋಮಿಯೋಪತಿ, ಇವರೆಲ್ಲ ಇನ್ನೂ ಏನಾದರೂ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಅವರಿಗೆ ಟೈಮ್ ಕೊಟ್ಟಿರೋದು 14th ಆಗಸ್ಟ್ ಬೆಳಿಗ್ಗೆ 11 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ಅಂಡರ್ಲೈನ್ ಮಾಡಿ ಬೋಲ್ಡಲ್ಲೆಲ್ಲ ಮಾಡ್ಕೊಟ್ಟಿದ್ದಾರೆ, ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಅಂತ. ಸೊ 14ನೇ ತಾರೀಕು ಬೆಳಿಗ್ಗೆ 11 ಗಂಟೆವರೆಗೂ ಚಾಯ್ಸ್ ಕೊಡ್ಬೋದು ನೀವು. ಫಾರ್ ಪೇಮೆಂಟ್ ಆಫ್ ಫೀಸ್ ಅಂಡ್ ಟು ಡೌನ್ಲೋಡ್ ದ ಕನ್ಫರ್ಮೇಷನ್ ಸ್ಲಿಪ್. ಯಾರಾದರೂ ಚಾಯ್ಸ್ 1 ಕೊಟ್ಟಿದ್ದರೆ ಅವರು ಫೀಸ್ ಕಟ್ಟಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಅವ್ರಿಗೆ ಟೈಮ್ ಕೊಟ್ಟಿರೋದು 14th ಆಗಸ್ಟ್ ಸಂಜೆ 4 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ಇಟ್ ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಅಂತಾನೆ ಇದೆ. ಟು ರಿಪೋರ್ಟ್ ಅಟ್ ದ ರೆಸ್ಪೆಕ್ಟಿವ್ ಕಾಲೇಜಸ್ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ದಿನ ನಿಮಗೆ ಇಂಡಿಪೆಂಡೆನ್ಸ್ ಬರುತ್ತೆ. 15ನೇ ತಾರೀಕು ಸಂಜೆ 5:30 ಒಳಗಡೆ ರಿಪೋರ್ಟ್ ಆಗಬೇಕು. ಒನ್ಸ್ ಅಗೇನ್ ಇದು ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಅಂತ ಬೋಲ್ಡ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಚಾಯ್ಸ್ 1 ಅವ್ರು ಕೊಟ್ಟವರು
ಫೀಸ್ ಕಟ್ಟಬೇಕು, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕು. ಇನ್ ಚಾಯ್ಸ್ 2, 3, 4 ಕೊಟ್ಟಿರೋರು ಏನು ಅವಶ್ಯಕತೆ ಇಲ್ಲ. ಬಟ್ ಚಾಯ್ಸಸ್ ಅಂತೂ ಎಕ್ಸಿಕ್ಯೂಟ್ ಮಾಡಲೇಬೇಕು. ನೀವು ಚಾಯ್ಸ್ ಏನಾದರೂ ಎಂಟ್ರಿ ಮಾಡಿಲ್ಲ ಅಂದರೆ ನಿಮಗೆ ಮುಂದಿನ ರೌಂಡ್ಗೆ ಅರ್ಹತೆಯೂ ಇರಲ್ಲ. ಆಮೇಲೆ ನಿಮಗೆ ಸಿಕ್ಕಂತಹ ಸೀಟ್ನು ಮುಟ್ಟುಗೋಲು ಹಾಕೊಂಡು ಸೆಕೆಂಡ್ ರೌಂಡಲ್ಲಿ ಬೇರೆಯವ್ರಿಗೆ ಕೊಡ್ತಾರೆ. ಇದು ನಿಮಗೆ ಗಮನದಲ್ಲಿರಲಿ. ಸೊ ದಿಸ್ ಇಸ್ ಅಬೌಟ್ the post seat allotment procedure notification released by KE on 13th August 2025 for both UG NEET and UG CET candidates. Thank you and all the best for your counseling.